ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ವಿಧಾನಸಭೆಯಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದಂತಹ ರಸ್ತೆ ಗುಂಡಿಗಳನ್ನು ಒಂದು ಪರಿಶೀಲನೆ ಈಗಾಗಲೇ ಡಿಸಿಎಂ ಶುರು ಮಾಡಿರುವಂತಹದ್ದು. ಸರ್, ರಾತ್ರಿ ಇಡೀ ಒಂದು ಗುಂಡಿಗಳ ಒಂದು ಪರಿಶೀಲನೆ ಮಾಡ್ತಾ ಇದ್ದೀರಾ. ಅಂದ್ರೆ ವಿಧಾನಸಭೆಯಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗಿತ್ತು. ಈಗ ಯಾವ ರೀತಿಯಾದಂತಹ ಕ್ರಮಕ್ಕೆ ಮುಂದಾಗಿದೆ ಸರ್ ಸರ್ಕಾರ? ಏನಿಲ್ಲ, ಜನ ಕೊಟ್ಟಿರ್ತಾರೆ, ಅವ್ರು ಎಲ್ಲೆಲ್ಲಿ ಈ ತರ ಗುಂಡಿ ಇದೆ ಅಂತ ಅಂದ್ಬಿಟ್ಟು ಜನಕ್ಕೆ ಫಿಕ್ಸ್ ಪೈಪ್ ಪಾಟೋಲ್ ಅಂತ ಗುಂಡಿಗಳನ್ನ ಮುಚ್ಚೋಕೆ ಒಂದು ಆ್ಯಪ್ ಮಾಡಿದೀವಿ. ಜನ ತಿಳಿಸಿರ್ತಾರೆ, ನೀವು ತಿಳಿಸ್ಬೋದು, ಎಲ್ಲೆಲ್ಲಿ ಇದೆ ಬೇಕಾದ್ರೆ ನೀವು ಅದೊಂದು ರಿಯಾಲಿಟಿ ಚೆಕ್ ಮಾಡಿ ತಿಳಿಸಿ. ನಾವೆಲ್ಲ ಕಡೆನೂ ಆ ಸಂದರ್ಭದಲ್ಲಿ ಹೋಗಿ ನಮ್ಮ ಆಫೀಸರ್ಸ್ ಬಿಟ್ಟು ಅದೆಲ್ಲ ನೋಡಿ ಪರಿಶೀಲನೆ ಮಾಡಿ ಅಲ್ಲಿ ಇಂಥ ಕಡೆ ಮುಚ್ಚಬೇಕು ಅಂತ ಅವ್ರಿಗೊಂದು ಆರ್ಡರ್ ಕೊಡ್ತೀವಿ, ಬಂದು ಅದೆಲ್ಲ ಮುಚ್ತಾರೆ. ಆಮೇಲೆ ಎರಡನೇದೇನೆಂದರೆ ಪೊಲೀಸರಿಗೂ ಕೊಟ್ಟಿದ್ದೀವಿ, ಅವರು ಎಲ್ಲ ಪಟ್ಟಿ ಮಾಡಿ ಎಲ್ಲೆಲ್ಲಿ ಸಮಸ್ಯೆ ಇದೆ ಇದಕ್ಕೆ ಇಂಟೀರಿಯರ್ ರೋಡ್ ಕೂಡ ಗಮನದಲ್ಲಿಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಈಗ ಕಾಮಗಾರಿ ಎಲ್ಲೋ ಒಂದ್ ಕಡೆ ಕಳಪೆ ಆಗಿರೋದೇ ಈ ರೀತಿಯಾದಂತಹ ಪಾಟೋಲ್ಗಳಿಗೆ ಕಾರಣ ಅಂತ. ಕಳಗ ನಾನು ಈಗ ಹೇಳಕ್ ಹೋಗೋದಿಲ್ಲ ಕಾಮಗಾರಿ ಕಳಪೆ ಅಂತ, ಎಲ್ಲ ಕ್ವಾಲಿಟಿ ಕೆಲಸ ನಡೀತಾ ಇದೆ. ಅದು ಏನಪ್ಪ ಅಂತಂದ್ರೆ ವಿಪರೀತ ಮಧ್ಯ ಮಳೆ ಬಂತು, ಗಾಡಿ ದಟ್ಟಣೆ, ಬ್ರೇಕ್ ಹಾಕಿದಾಗ ಕಂಪ್ಲೀಟ್ ಇದಾಗ್ತದೆ. ಸೊ ಕಾಂಕ್ರೀಟ್ ಒಂದೊಂದು ಸ್ಟೇಜಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಕೆಲಸ ಕೂಡ ಆದಷ್ಟು ಜಲ್ದಿ ಫಸ್ಟ್ ಎಲ್ಲ ಗುಂಡಿ ಮುಚ್ಚಿಸ್ತೀವಿ, ಆಮೇಲೆ ಮಿಕ್ಕಿದ್ದು ಬ್ಲಾಕ್ ಟಾಪಿಂಗ್ ಮಾಡ್ತೀವಿ. ಸರ್, ಇನ್ನೊಂದು ಮುಖ್ಯವಾಗಿ ಅಂದ್ರೆ ಒಂದು ಮಳೆಗೆ ಮಾತ್ರ ಬೆಂಗಳೂರಿನ ರಸ್ತೆಗಳು ರೆಡಿ ಆಗ್ತಿದಾವೆ ಅಂತ ಕೇಳಿ ಬರ್ತಾ ಇದೆ ಸರ್. ಎಲ್ಲ ಟೀಕೆ ಮಾಡೋರು ಅದೆಲ್ಲ ಮಾಡ್ತಾರೆ, ಅದೆಲ್ಲ ಬಿಡಿ, ನಮ್ಮ ಡ್ಯೂಟಿ ನಾವು ಮಾಡೋಣ. ಇದಿಷ್ಟು ಡಿಸಿಎಂ ಶಿವಕುಮಾರ್ ಅವರ ಮಾತಾಗಿತ್ತು. ಅಂದ್ರೆ ಈಗಾಗಲೇ ಎರಡು ಕಡೆ ಏನೋ ಈಗ ಗುಂಡಿಗಳ ಒಂದು ಮುಚ್ಚುವಿಕೆ ಕಾಮಗಾರಿ ನಡೀತಾ ಇರುವಂತಹದ್ದು. ಆ ಕಾಮಗಾರಿಯನ್ನ ಡಿಸಿಎಂ ಖುದ್ದು ಪರಿಶೀಲನೆಯನ್ನ ಮಧ್ಯರಾತ್ರಿ ಆದ್ರೂ ಕೂಡ ಮುಂದುವರಿಸಿರುವಂತಹದ್ದು. ಕ್ಯಾಮರಾ ಪರ್ಸನ್ ರಘು ಜೊತೆ ಜೀವಿ ಚಂದ್ರಶೇಖರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.